ಡಿಸಿಎಂ ಸಾಮ್ರಾಟ್ ಚೌಧರಿಗೆ ಬಿಹಾರದಲ್ಲಿ ಹಿನ್ನಡೆ. ಡಿಸಿಎಂ ಸಾಮ್ರಾಟ್ ಚೌಧರಿ ತಾರಾಪುರದಲ್ಲಿ ಡಿಸಿಎಂ ಸಾಮ್ರಾಟ್ ಚೌಧರಿ ಬಿಜೆಪಿಯವರು ಇವರಿಗೆ ಹಿನ್ನಡೆಯಾಗಿದೆ. ಇರಲಿ, NDA ಅಂತ ಬಂದ 146 ಸೀಟ್ಗಳ ಲೀಡಿಂಗಲ್ಲಿದ್ದಾರೆ. ಆದರೆ ಡಿಸಿಎಂ ಸಾಮ್ರಾಟ್ ಚೌಧರಿ ನನಗೆ ಗೊತ್ತಿಲ್ಲ, ಇದು ಒಂದು ರೀಸನ್ ಇರಬಹುದು ಅಂತ. ಏನು ಬೀದಿಲಿ ಕಿತ್ತಾಡ್ಕೊಂಡ್ರು ಅಂತ, ಬೀದಿಲಿ ಕಿತ್ತಾಡ್ತಾ ಇದ್ರು ಇಬ್ರು. ಆ ಒಂದು ವಿಡಿಯೋ ಬಹಳ ವೈರಲ್ ಆಗಿಬಿಟ್ಟಿತ್ತು. ಬೀದಿಲಿ ಬಿಜೆಪಿಯವರೇ ಒಬ್ಬರು ಡಿಸಿಎಂ, ಇನ್ನೊಬ್ರು ನಾಯಕ ಜೋರ ಕಿತ್ತಾಡ್ಕೊಂಡಿದ್ರು ಕಾರ್ ಹತ್ತುವಂಥ ಸಂದರ್ಭದಲ್ಲಿ ಅಂತ ಹೇಳಿ. ಕಂಟಿನ್ಯೂ ಮಾಡಿ ಸರಿ. ಸೊ ಇವತ್ತು ಇದು ಜಾತಿ ಸಮೀಕ್ಷೆ ಆಗಿರ್ಬೋದು, ಇದೆಲ್ಲ ಕೂಡ ಜಾತಿ ಸಮೀಕ್ಷೆನೇ ಪೂರ್ತಿ ಎಲೆಕ್ಷನ್ಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಪ್ರಶಾಂತ್ ಕಿಶೋರ್ ಅವ್ರ ಸ್ಟ್ರಾಟಜಿ. ಸೊ ಪ್ರಶಾಂತ್ ಕಿಶೋರ್ ಅವರು ಕೇವಲ ನರೇಂದ್ರ ಮೋದಿ ಅವರು ಸೂಪರ್ ಮ್ಯಾನ್ ಆಗಕ್ಕೆ ಪ್ರಶಾಂತ್ ಕಿಶೋರ್ ಕಾರಣ. ಓಕೆ. ಸೊ ಸೂಪರ್ ಹ್ಯೂಮನ್ ಆಗಿ ತೋರಿಸಿದ್ದು ಪ್ರಶಾಂತ್ ಕಿಶೋರ್. ಸೊ ಅವ್ರು ಸೂಪರ್ ಹ್ಯೂಮನ್ ಆಗಿ ತೋರಿಸ್ಕೊಳ್ಳೋದ್ರೆ ಫೇಲ್ಯೂರ್ ಆಗ್ಬಿಟ್ಟಿದ್ದಾರೆ. ಓಕೆ. ಸೊ ಇದು ಪ್ರಶಾಂತ್ ಕಿಶೋರ್ ಫಸ್ಟ್ ಅಟೆಂಪ್ಟ್. ಸೊ ನೆಕ್ಸ್ಟ್ ಅಟೆಂಪ್ಟ್ಗೆ ಯಾವ ರೀತಿ ಆಗ್ತಾರೆ ಈಗ್ಲೇನೆ ಒಂದು ಕನ್ಕ್ಲೂಷನ್ಗೆ ಬರಕ್ ಆಗಲ್ಲ. ಸೊ ಇನ್ನು ಟೈಮ್ ಇದೆ. ಪ್ರಶಾಂತ್ ಕಿಶೋರ್ ಅವ್ರು ಈಗ ಎಂಟ್ರಿ ಹೊಡೆದಿದ್ದಾರೆ. ಸೊ ಈಗ ತಂತ್ರಗಾರಿಕೆಗೂ ಚುನಾವಣೆ ಅಂದ್ರೆ ಯುದ್ಧ ರಣರಂಗದಲ್ಲಿ ನಿಂತ್ಕೊಂಡು ವ್ಯತ್ಯಾಸ ಇದೆ. ಸೊ ಇವತ್ತು ಅವ್ರೆಲ್ಲರೂ ಎಲೆಕ್ಷನ್ ನಿಂತಿದ್ರೆ ಗೊತ್ತಾಗ ಅವ್ರು ನಿಂತಿಲ್ಲ, ಬೇರೆಯವ್ರು ನಿಲ್ಲಿಸ್ಬಿಟ್ಟು ಇದ್ ಮಾಡ್ತಿದ್ದಾರೆ. ಸೊ ಸ್ವತಃ ಅವರೇ ನಿಂತಿದ್ರೆ ಅವ್ರಿಲ್ಲ, ಸೊ ಬೇರೆಯವ್ರು ನಿಲ್ಲಿಸ್ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಅಷ್ಟು ಸೋಲನ್ನ ತಡ್ಕೊಳ್ಳೋಂತ ಶಕ್ತಿ. ಉಪೇಂದ್ರ ಇನ್ನೊಂದು ಚೆನ್ನಾಗಿ ಹೇಳ್ತಾರೆ ಈಗ. ಉತ್ಕರ್ಷ್ ಉಪೇಂದ್ರ ಹೇಳೋದು ಹೆಂಗೆ ಅಂದ್ರೆ, ನಮ್ ಕಾಲ್ ಮೇಲೆ ಕಲ್ಲು ಬಿದ್ದುಬಿಟ್ಟಿದ್ಯಪ್ಪ, ಬನ್ನಿ ಎಲ್ಲರೂ ಸೇರ್ಕೊಂಡು ಎತ್ತೋಣ ಅಂತ ಹೇಳಿದ್ರೆ, ಇಲ್ಲ ನೀನೇ ಎತ್ಕೋ, ಫಸ್ಟ್ ನೀನು ಎತ್ತು ತೋರಿಸು ಅಂತ ಜನ ಮಾತಾಡ್ತಾರೆ. ಹಂಗಿದ್ರೆ ನಾನು ಏನು ಮಾಡಲಿ ಅಂತ ಉಪೇಂದ್ರ ಅವ್ರು ಹೇಳೋವಂಥ ಮಾತು. ಈ 150 ಆಯಿತು. ನಾವು ಲಾಸ್ಟ್ ಟೈಮು ಈ ಸರ್ವೆ ಟೈಮಲ್ಲಿ ಬಂದಾಗ ಡಿಬೇಟ್ ಮಾಡಿದ್ದೆ. ಅವಾಗ ಹೇಳ್ತಿದ್ರು 160 ಬಂದೇ ಬರುತ್ತೆ ಅಂತೇಳಿ ನಿಮ್ಮ ಪಕ್ಷದ ವಕ್ತಾರ ಹೇಳಿದ್ದು ಮಾತು. 160 ಬರುತ್ತೆ ನಮ್ಮ ಪಾರ್ಟಿಗೆ, ಅನುಮಾನನೇ ಬೇಡ ಇದ್ರು ಅಲಯನ್ಸ್ಗೆ ಅಂತ ಹೇಳಿದರು. ನಿಮ್ಗೆ ಗೆಸ್ಸಿಂಗ್ ಸೇರಿ 74ರಲ್ಲಿ ನೀವು ಲೀಡಿಂಗ್, 77 ಆಯ್ತು. ಈಗ 77ರಲ್ಲಿ ಲೀಡಿಂಗಲ್ಲಿದೆ ಬಿಜೆಪಿ, 54ರಲ್ಲಿ RJD, 71ರಲ್ಲಿ JDU ಇದೆ. ಸರ್, ಆಸ್ ಪ್ರೆಡಿಕ್ಟೆಡ್ ನಮಗೆ ಭಾಳ ವಿಶ್ವಾಸ ಇತ್ತು ಬರ್ತೀವಿ ಅನ್ನೋಂಥದ್ದು ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ಜಾತಿ ಸಮೀಕ್ಷೆ ವಿಚಾರವಾಗಿ ಭಾಳ ಸೂಕ್ಷ್ಮವಾಗಿ ಸೀರಿಯಸ್ ಅಬ್ಸರ್ವೇಷನ್ ಏನು ಅಂತಂದ್ರೆ, ನಿತೀಶ್ ಕುಮಾರ್ ಎಲ್ಲೂ ಕೂಡ ಅವರು ಜಾತಿ ಸಮೀಕ್ಷೆ ಮಾಡಿದಾಗ ಈ ರೀತಿ ಡೋಂಗಿತನ ಸಿದ್ದರಾಮಯ್ಯನವ್ರದ್ದು ಏನಿಲ್ಲೆಲ್ಲ ದೊಡ್ಡ ಏನೋ ನಾಟಕ ಮಾಡಿದ್ರಲ್ಲ, ಅವ್ರಿಗೆ ಬೇಕಾಗಿರೋರ್ನ ಜಾಸ್ತಿ ತೋರಿಸಿದ್ರು ಏನೋ ಗೊತ್ತಿಲ್ಲ. ಆದ್ರೆ ಯಾರ್ಯಾರನ್ನ ಸರ್ಕಾರ ಯಾರಿತ್ತು, ಕಾಂತರಾಜ್ ಆಯೋಗದ ಯಾರಿತ್ತು ಬಿಡಿ ಸರ್, ಕೇಳಿಸ್ಕೊಳ್ಳಿ. ವಾಟ್ ಈಸ್ ಯುವರ್ ರೋಲ್ ಇನ್ ಬಿಹಾರ್ ಅದನ್ನ ಹೇಳಿ ಕೇಳಿಸ್ಕೊಳ್ಳಿ. ನಿತೀಶ್ ಕುಮಾರ್ ಅವರು ಜಾತಿ ಸಮೀಕ್ಷೆ ಮಾಡಿದಾಗ ಎಲ್ಲೂ ಈ ರೀತಿ ಮಾಡಲಿಲ್ಲ. ತುಂಬಾ ಚೆನ್ನಾಗಿ ಏನಿದೆ ಡೇಟಾ ತಂದು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು, ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು, OBC ಗಳಿಗೆ ಏನೇನ್ ಕೊಡಬೇಕೋ ಕೊಟ್ರು. ನಂಬರ್ 1. ಈಗ ಮತ್ತೊಂದು ಅಬ್ಸರ್ವೇಷನ್ ಏನು ಅಂತಂದ್ರೆ, ಮೊನ್ನೆ ಬಂದಿರತಕ್ಕಂಥ ರಿಪೋರ್ಟ್ 65% ಮಹಿಳೆಯರು ಕೂಡ ಹೆಚ್ಚು NDAಗೆ ವೋಟ್ ಮಾಡಿರ್ತಕ್ಕಂಥದ್ದು. ಮತ್ತೆ ಸೀಮಾಂಚಲದಲ್ಲಿ ಏನು ಅಂತಂದ್ರೆ ಸರ್, ಹೆಚ್ಚು ಮುಸಲ್ಮಾನರು ಇರ್ತಕ್ಕಂಥ ಬಾಹುಳ್ಯದ ಪ್ರದೇಶ. ಅಂತದ್ರಲ್ಲೂ ಕೂಡ ಮುಸಲ್ಮಾನ್ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ. ನಿಮ್ ಪ್ರಕಾರ ಗುಸ್ಪೇಟಿ ಅಂತಲ್ಲ, ಗುಸ್ಪೇಟಿಯ ಯಾರು ಬಂದಿರ್ತಾರೆ ಅವ್ರು ಗುಸ್ಪೇಟಿ ಅಂತೀವಿ. ಎಲ್ಲ ಮುಸಲ್ಮಾನ್ ಗುಸ್ಪೇಟಿ ಅಂತ ನಾವೆಲ್ಲೂ ಕೂಡ ಹೇಳಿಲ್ಲ. ಸೊ ಇರ್ತಕ್ಕಂಥ ಡೇಟಾ ಒಂದು ಅಬ್ಸರ್ವೇಷನ್ ಪ್ರಕಾರ ಮುಸಲ್ಮಾನ್ ಹೆಣ್ಮಕ್ಳು ಕೂಡ ಎಷ್ಟೋ ಜನ ವೋಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾದವರು ಕೂಡ. ಮತ್ತೆ ನೀವು ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡಿದ್ರಿ ನೋಡಿ, ಯಾಕೆ ಇವತ್ತು ನಮಗೆ ಇಷ್ಟು ದೊಡ್ಡ ಸಂಖ್ಯೆ? ಯಾಕಂದ್ರೆ ಬಿಜೆಪಿ ಬಹುಶಃ ನನಗನ್ಸದ್ ಬಿಜೆಪಿನೇ 100 ಕ್ರಾಸ್ ಆಗ್ಬೋದೇನೋ ಅಂತ ಗೊತ್ತಿಲ್ಲ. ಯಾಕೆ ಅಂತ ಸೋಷಿಯಲ್ ಇಂಜಿನಿಯರಿಂಗ್ ಸೋಷಿಯಲ್ ಇಂಜಿನಿಯರಿಂಗ್ ಯಾಕೆ ಅಂತ ನೋಡಿ, ನೀವೀಗ ಒಂದು ಅಪ್ಪರ್ ಕ್ಯಾಸ್ಟ್ ಏನು ಭೂಮಿ ಹಾರ್ಸು, ರಜಪೂತ್ರು ಮತ್ತು ಬ್ರಾಹ್ಮಣರ ಜೊತೆಗೆ ಕುರ್ಮೀಸ್ ಇರ್ಬೋದು, ಕುಶ್ವಾ ಇರ್ಬೋದು, ಅಲ್ಲಿರ್ತಕ್ಕಂಥ ಪಾಸ್ವಾನ್ಸ್ ಇರ್ಬೋದು. ಪಾಸ್ವಾನ್ ಅಂದ್ರೆ ನಮ್ಮ ಚಿರಾಗ್ ಪಾಸ್ವಾನ್ ಮತ್ತೆ ಜಾಟವ್ಸ್ ಎಲ್ಲರೂ ಕೂಡ ಜೊತೆಗೆ ತಗೊಂಡು ಒಂದು ಈಕ್ವಲ್ ರೆಪ್ರೆಸೆಂಟೇಷನ್ ಕೊಟ್ಟಿರ್ತಕ್ಕಂಥದ್ದು. ಈಗ ಸಾಮ್ರಾಟ್ ಚೌಧರಿ ಅವರು ಕೊಯ್ರಾ ಅಂತ ಏನೋ ಒಂದು ಕಮ್ಯುನಿಟಿ ಬರುತ್ತೆ, ನಮ್ಮ ಇವರು ಸೈನಿ ಅವರು ಹಿ ಕಮ್ಸ್ ಫ್ರಮ್ ದ ಭೂಮಿಯಾರ್ ಕಮ್ಯುನಿಟಿ. ಸೊ ಎಲ್ಲ ಆ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನ ಅಚ್ಚುಕಟ್ಟಾಗಿ ಮಾಡಿರೋ ಕಾರಣನೇ ಇವತ್ತು ನಾವು 81 ಬಹುಶಃ ನನಗೆ 100 ದಾಟಿದ್ರೆ ಬಿಹಾರದ ಇತಿಹಾಸದಲ್ಲಿ ಬಿಜೆಪಿ 100 ಸೀಟ್ ತಗೊಂಡಿರ್ತಕ್ಕಂಥದ್ದು ಹೈಯೆಸ್ಟ್ ಇವತ್ತೇ. ಸೊ ಹಾಗಾಗಿ ಈ ಸೋಷಿಯಲ್ ಇಂಜಿನಿಯರಿಂಗ್ ಇರ್ಬೋದು, ಮತ್ತೆ ಕೊಟ್ಟಿರ್ತಕ್ಕಂಥ ಪ್ರಾಮಿಸಸ್ ಅನ್ನ ಆಸ್ ಅ ಡಬಲ್ ಇಂಜಿನ್ ಗವರ್ಮೆಂಟ್ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತೆ ಇದನ್ನ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಅವರು ಬಹಳ ಸ್ಪಷ್ಟವಾಗಿ ಅವ್ರಿಗೆ ಪ್ರಶ್ನೆ ಮಾಡ್ಕೋಬೇಕು. ಅವ್ರು ಸ್ಪರ್ಧೆ ಮಾಡಿರ್ತಕ್ಕಂಥ 60 ಕ್ಷೇತ್ರಗಳಲ್ಲಿ ಗೆದ್ದಿ 8 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ. ಅಂದ್ರೆ ಈ ನಿರಾಸಕ್ತಿಯನ್ನ ಫಲಿತಾಂಶ ಬರೋದು ಇಲ್ಲ ಬಿಡಿ, ಬರೋದು ಇಲ್ಲ. ಸತೀಶ್ ಅವರು ಈಗ ಅವಲೇ ಸೂಪರ್ ಮ್ಯಾನ್ ಪೈಲ್ವಾನ್ ಅಂತ ಮಾತಾಡ್ತಿದ್ದೆ. ಒಬ್ಬ ಸೂಪರ್ ಮ್ಯಾನ್ ಒಬ್ಬರು ಸೋಲಿಸಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಡಿ. ಒಂದು ವೇಳೆ ಎಷ್ಟೋ ಜನ ಪೈಲ್ವಾನ್ಗಳಾದರೂ ಒಂದಾಗಬೇಕು. ಒಬ್ಬನೇ ಒಬ್ಬ ಫೈಟ್ ಮಾಡೋಕ್ಕಾಗಲ್ಲ ಅಂದಾಗ ಅನೇಕ ಪೈಲ್ವಾನ್ಗಳಾದರೂ ಒಂದಾಗಬೇಕು. ಈ ಪೈಲ್ವಾನ್ ಹೆಂಗಿದ್ರಿಂದ ಹಳೆ ಪೈಲ್ವಾನ್ಗಳ ಥರ ನಾನೇನು ಕಮ್ಮಿ ಅಂತೇಳಿ ನಮ್ಮೂರಲ್ಲಿ ನಾನು ಉಸ್ತಾದ್ ಗುರು, ನಮ್ಮೂರಲ್ಲಿ ನಾನೇ ಉಸ್ತಾದ್ ಅನ್ನೋ ರೀತಿಯಲ್ಲಿ ಮೀಸೆ ತಿರುಕೊಂಡು ನಿಮ್ಮ ಪಾಡು ನೀವು ಇದ್ದೀರಾ ಹೊರತು
ಒಟ್ಟಾಗಲೇ ಇಲ್ಲ. ಲೋಕಸಭೆ ಅಂತೀರಿ, ಒಂದೊಂದು ರಾಜ್ಯಕ್ಕೆ ಒಂದೊಂದು ಥಿಯರಿ ಹೇಳ್ತೀರಿ ನೀವು. ಹರಿಯಾಣ ನನಗೆ ಕೊಟ್ಬಿಡ್ಬೇಕು ಅಂತ ಒಬ್ಬರು, ಡೆಲ್ಲಿ ನಾನು ಯಾರಿಗೂ ಕೊಡಲ್ಲ ಊಟ ಅಂತ, ವೆಸ್ಟ್ ಬೆಂಗಾಲ್ ನಂದೇ ಇದು ಪೂರ್ತಿ ಅಖಾಡ. ನಿಮ್ಮ ರಿಂಗ್ಗಳಲ್ಲಿ ನೀವೇ ನಿಂತುಬಿಟ್ರೆ ಮೋದಿಯನ್ನು ಸುಬ್ರಹ್ಮಣ್ಯ ಹೆಂಗೆ ಸೋಲಿಸ್ತೀರಿ ನೀವು ಅಂತ. ಇಲ್ಲ, ಇದು ರಾಜಕೀಯ ಪಕ್ಷ ಆಗೋದ್ರಿಂದ ಅಲ್ಲಿನ ಸ್ಥಳೀಯ ನಾಯಕರುಗಳ ಬೇಡಿಕೆ ಏನಿರುತ್ತೆ ಅನ್ನೋದನ್ನು ನೋಡ್ಬೇಕಾಗತ್ತೆ ರಮಾಕಾಂತ್ ಅವ್ರೆ. ಯಾಕಂದ್ರೆ ನೀವು ಹೇಳೋದು ಸತ್ಯ. ಯಾಕಂತ ಹೇಳಿದ್ರೆ ಎಲ್ಲಾ ಕಡೆನೂ ಕಣ ಒಂದೇ ಆಗಿರಲ್ಲ. ಈಗ ಅಲ್ಲಿನ ಪರಿಸ್ಥಿತಿ ಓಲ್ಡ್ ಪಾರ್ಟಿ ವಿರುದ್ಧವಾಗಿ ಅಲ್ಲ, ಅವ್ರು ಸೋಲ್ಬೇಕು. ಸಣ್ಣ ಮಗು ತರನೇ ಎಂಟ್ರಿ ಆಗಿದ್ರು, ಎರಡೇ ಸೀಟ್ ಸಣ್ಣ ಮಗು ತರನೇ ಬಿಜೆಪಿ ಎಂಟ್ರಿ ಆಗಿದ್ದು, ಇವತ್ತು ಎಂ ಆರ್ ಆಗಿ ನಿಂತಿದ್ದಾರೆ, ಸೂಪರ್ಮನ್ ಆಗಿ ನಿಂತಿದ್ದಾರೆ ಇವತ್ತು ಅವರು. ಅಲ್ಲ, ಅವ್ರು ತಯಾರಿಯನ್ನು ಆತರ ಮಾಡ್ಕೊಂಡಿದ್ದಾರೆ. ನೋಡಿ, ಅವ್ರಿಗೆ ಒಂದ್ ತುತ್ತು ಸಿಕ್ತು, ಆಮೇಲೆ ಒಂದ್ ತಟ್ಟೆಲ್ ಸಿಕ್ತು, ಆಮೇಲೆ ಇವಾಗ ಮಂಕ್ರಿಯಲ್ಲಿ ಸಿಗ್ತಾ ಇದೆ. ನೋಡಿ, ಅಕ್ಸೆಪ್ಟ್ ಮಾಡಕ್ಕಲ್ಲ, ಗೊತ್ತಾಗುತ್ತೆ. ಇವತ್ತು ಕಾಲಚಕ್ರ ಮೇಲ್ ಹೋಗಿದೆ, ಬಿಜೆಪಿ ಅವ್ರ ಮೇಲ್ಗೈ ಆಗಿದೆ, ಮತ್ತೆ ಕಾಲಚಕ್ರ ಕೆಳಗೆ ಇಳಿಲೇಬೇಕು. ಇದು ಇತಿಹಾಸ, ದೇಶದ ಇತಿಹಾಸ. ಇದು ಚಕ್ರ ಇಳಿಯುತ್ತೆ, ಇಳಿಯುತ್ತೆ. ಒಂದ್ ನಿಮಿಷ ಕಾಯ್ತೀವಿ, ಇಳಿಸ್ತೀವಿ, ಇಳಿಸ್ತಾರೆ. ವಿಖ್ಯಾತ ಬಾಕ್ಸರ್ ರೀ, ಕುಖ್ಯಾತನೂ ಹೌದು, ಮೈಕ್ ಟೈಸನ್. ಒಂದು ಮಾತು ಹೇಳ್ತಾನ ಮನುಷ್ಯ, ನೀನು ಹೆಂಗಪ್ಪ ತಯಾರಿ ಆಯ್ತಾ ಅಂದ್ರೆ, ನನ್ನ ಆಪೋನೆಂಟ್ ಇದಾನಲ್ಲ, ಅವ್ನು ಬೆಳಗಿನ ಜಾವ 4 ಗಂಟೆಗೆ ಹೇಳ್ತಾರೆ ನನಗೆ ಗೊತ್ತಾದ್ರೆ ನಾನು 3 ಗಂಟೆಗೆ ಎದ್ದಿರ್ತೀನಿ. ಅವ್ನು ಬೆಳಗಿನ ಜಾವ 1 ಗಂಟೆಗೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಕೇಳಿಸ್ಕೊಳ್ಳಿ ಸತೀಶ್, ಬೆಳಗಿನ ಜಾವ 1 ಗಂಟೆಗೆ ಇದ್ದೀನಿ ಅಂತ ಗೊತ್ತಾದ್ರೆ 12 ಗಂಟೆಗೆ ನಾನು ಇದು ಮಾಡ್ತೀನಿ ಅಂತ. ಇನ್ನೂ ಮುಂದುವರೆದ್ರೆ ನಾನು ನಿದ್ರೆನೇ ಮಾಡದೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ನಾವು ಮೈಕ್ ಟೈಸನ್. ಅದೇ ಅವನ ಗೆಲುವಿನ ಗುಟ್ಟು. ಸೊ ಹಾಗಿದ್ದಾಗ ನೀವು ಅದೇ ಮಾತು, ಸಂತ್ರಸ್ತರದು ನಮ್ಗೆ ಶಕ್ತಿ ಇಲ್ಲ, ಆ ನಾಯಕರ ಮಾತು, ಇದು ಎಲ್ಲಿವರೆಗೂ? ಈಗ ಹೇಳ್ತೀರಪ್ಪ 91-90 ಎಲೆಕ್ಷನ್ ಸೋತಿದಾರೋ ಏನೋ ಹೇಳ್ತಾ, ನನಗೆ ಗೊತ್ತಿಲ್ಲ ನಂಬರ್ಸ್, ಕೇಳಿಸ್ಕೊಳ್ಳಿ. ಹೌ ಫಾರ್ ಇಟ್ ಇಸ್ ಕರೆಕ್ಟ್ ನನಗೆ ಗೊತ್ತಿಲ್ಲ, ಚೆಕ್ ಮಾಡೋಣ ಅದನ್ನ. 91ನೇ ಸೋಲಾಗುತ್ತೆ, ರಾಹುಲ್ ಗಾಂಧಿಗೆ ದೊಡ್ಡ ಕಿರೀಟ ಬರುತ್ತೆ ಅಂತ ಹೇಳಿ, 100ನೇದಾದ್ರು 120 ಆದ್ರು 150 ಹಿಂಗೆ ಹೇಳ್ಕೊಂಡೇ ಹೋಗ್ತಿರೋದಾ, ಉಳೋ ಅಂತ ಹತ್ಕೊಂಡು ಹೋಗ್ತಿರೋದಾ ಹಿಂಗೆ? ಅಲ್ಲ ನೋಡಿ, ಹೌ ಫಾರ್ ಅಂತ ನನ್ನ ಪಾಯಿಂಟು. ಪಾಪ ಬಿಜೆಪಿನವ್ರು ಇವತ್ತು ಈ ಸ್ಟ್ರಾಟಜಿಯನ್ನ ಮಾಡಿದಾರಲ್ಲ, ಕಳೆದ 2 ವರ್ಷದ ಯಾಕೆ ಮಾಡಿಲ್ಲ? ತೆಲಂಗಾಣ ಚುನಾವಣೆಯಲ್ಲಿ ಯಾಕೆ ಇವರು ಫೇಲ್ಯೂರ್ ಆದ್ರು? ಹೋಗ್ಲಿ, ಕರ್ನಾಟಕದಲ್ಲಿ ಯಾಕ್ರಿ ಫೇಲ್ಯೂರ್ ಆದ್ರಿ ನೀವು? ಸ್ಟೂಡೆಂಟ್ಸ್ ಅಲ್ಲಿ ಎರಡು ವಿಧ ಅಲ್ಲ, ನೀವು ಹೇಳಿ, ಅದಕ್ಕೆ ಉತ್ತರ ಹೇಳಿ. ಒಂದೇ ಅಲ್ಲ, ಕೇಳಿಸ್ಕೊಳ್ಳಿ. ಸ್ಟೂಡೆಂಟ್ಸ್ ಅಲ್ಲಿ 2 ವಿಧ ಇರುತ್ತೆ. ಕೆಲವರು ವರ್ಷ ಪೂರ್ತಿ ಓದ್ತಾರ್ರಿ, ಕೆಲವರು ಎಕ್ಸಾಮ್ ಬಂದಾಗ ನೋಡಿ. ಇವತ್ತು ದೇಶದಲ್ಲಿ ಚುನಾವಣೆಗೆ ಅಂತ ಇರ್ತಕ್ಕಂಥ ಏಕೈಕ ಪಕ್ಷ ಸರ್ವಸನ್ನದ್ಧವಾಗಿ ನಿಂತು ಬಿಟ್ಟಿದ್ದಾರೆ. ನಾನು ಅವಾಗ್ಲೇ ಹೇಳ್ಬಿಟ್ಟೆ, ಇವ್ರ ಆದಾಯ ಎಷ್ಟಿತ್ತು 10 ವರ್ಷದಿಂದ, ಇವರು ಪಾರ್ಟಿ ಫಂಡ್ 400 ಕೋಟಿಯಿಂದ ಇವತ್ತು 8-9 ಸಾವಿರ ಕೋಟಿಗೆ ಹೋಗಿದೆ. ಏನ್ ತೋರಿಸ್ತಾ ಇದೆ ಇದು? ಮಾತಾಡಿ, ನೀವು ವಾಸ್ತವನ್ ಮಾತಾಡಿ. ಇವತ್ತು ನೀವು ಬಲಾಢ್ಯ ನಿಲ್ಸ್ಬಿಟ್ಟು ಮುಂದೆ ಹ್ಯಾಂಡಿಕ್ಯಾಪ್ ನಿಲ್ಸ್ಬಿಟ್ಟು ಒಡಿಯಪ್ಪ ಗೆಲ್ಲಪ್ಪ ಅಂತ ನೀವು ಹಿಂಗ್ ಬೂಸ್ಟ್ ಕೊಟ್ಟು ಇವತ್ತು ಸತ್ಯ ನೀವು ಮಾತಾಡಿ. ಏನ್ ಲಿಕ್ಕರ್ ಸ್ಕ್ಯಾಮ್ ಮಾಡಿದ್ರು? ನೀವು ಯಾವ ಸ್ಕ್ಯಾಮ್ ಮಾಡಿದೀರಾ? ನೀವು ಎಷ್ಟು ಸ್ಕ್ಯಾಮ್ ಮಾಡಿ 8,000 ಕೋಟಿ ಡೆಲ್ಲಿ ಜನ ಉಗಿತಾ ಇದ್ದಾರೆ, ಡೆಲ್ಲಿ ಜನ ಉಗಿತಾ ಇದ್ದಾರೆ. ಇದಕ್ಕೆ ಇವತ್ತು ನಾಳೆ ಚುನಾವಣೆ ಸೋಲ್ತಾರೆ. ಇದು ಸತ್ಯವಾದ ಮಾತು. ನಾಳೆ ಚುನಾವಣೆ ಮತ್ತೆ ಮುಂದುವರಿಸ್ತೀನಿ. 62 ಸ್ಥಾನಗಳಲ್ಲಿ ಈಗ 73ರಲ್ಲಿ ಮಹಾಗಠಬಂಧನ ಮುನ್ನಡೆ. 148 ಅಲ್ಲಿ NDA ಲೀಡರ್ ಇದ್ದಾರಪ್ಪ. NDA 148, ಮಹಾಗಠಬಂಧನ 73 ಲೀಡಿಂಗ್ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಮುಂದೆ